ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಒಂದು ಹೊಸ ಮೀನಿನ ಅಂಗಡಿಯನ್ನು ಪ್ರಾರಂಭಿಸ್ತಾನೆ. ಆ ಮೀನಿನ ಅಂಗಡಿಯ ಮುಂದೆ ಇಲ್ಲಿ ತಾಜಾ ಮೀನು ಮಾರಲಾಗುತ್ತದೆ ಅಂತ ಒಂದು ಹೊಸದಾಗಿ ಬೋರ್ಡನ್ನು ಕೂಡ ಬರೆಸಿ ಆ ಅಂಗಡಿಯನ್ನು ಶುಭಾರಂಭ ಮಾಡ್ತಾನೆ. ಒಂದು ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿಗೆ ಬಂದಂಥ ಅವನ ಒಬ್ಬ ಸ್ನೇಹಿತ ಹೇಳ್ತಾನೆ, ಇಲ್ಲಿ ಅನ್ನೋ ಪದ ಯಾಕೆ ಬೇಕಿತ್ತು? ನಿನ್ನ ಅಂಗಡಿ ಇರೋದು ಇಲ್ಲೇ, ಅದು ಎಲ್ಲರಿಗೂ ಗೊತ್ತು. ಈ ಇಲ್ಲಿ ಪದನ ತೆಗೆದುಹಾಕು ಅಂತ. ಸರಿ, ಆ ಬೋರ್ಡಿನ ಮೇಲಿರುವಂಥ ಇಲ್ಲಿ ಅನ್ನುವಂಥ ಒಂದು ಪದವನ್ನು ತೆಗೆದುಹಾಕ್ತಾನೆ. ಸ್ವಲ್ಪ ಹೊತ್ತಾಗತ್ತೆ. ಇನ್ನೊಬ್ಬ ಯಾರೋ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋನು ತಾಜಾ ಮೀನು ಮಾರಲಾಗುತ್ತದೆ ಅಂತಿರುತ್ತಲ್ಲ, ತಾಜಾ ಅಂತ ಯಾಕೆ ಹಾಕ್ತೀಯಾ? ನಮಗೆಲ್ಲ ಗೊತ್ತು ನೀನು ಹೊಸ ಅಂಗಡಿ ಪ್ರಾರಂಭ ಮಾಡಿದ್ಯಾ ಅಂದಮೇಲೆ ಇಲ್ಲಿ ಎಲ್ಲ ತಾಜಾ ಆಗೇ ಇರುತ್ತೆ. ಅದಕ್ಕಾಗಿ ತಾಜಾ ಅಂತ ಆ ಪದವನ್ನು ಯಾಕೆ ಸೇರಿಸಿ ಹೇಳಬೇಕು ನೀನು ಅಂತ. ಹೌದಲ್ವಾ ಅಂತ ಹೇಳಿ ತಾಜಾ ಅನ್ನುವಂಥ ಪದವನ್ನು ಕೂಡ ತೆಗೆದು ಹಾಕ್ತಾನೆ. ಮತ್ತೊಬ್ಬ ದಾರಿ ಹೋಗ 1-2 ಗಂಟೆಗಳ ನಂತರ ಬಂದು ಹೇಳ್ತಾನೆ, ಮಾರಲಾಗುತ್ತದೆ, ಮೀನು ಮಾರಲಾಗುತ್ತದೆ ಅಂತ ಬರ್ದಿದೆಯಲ್ಲ, ಮಾರೋಕೆ ಇಟ್ಕೊಂಡಿದ್ಯಾ ಅಂತ ನಮ್ಮೆಲ್ಲರಿಗೂ ಗೊತ್ತು. ಯಾರಿಗೂ ಕೂಡ ನೀನು ಬಿಟ್ಟಿ ಮೀನನ್ನು ಕೊಡೋದಿಲ್ಲ. ಮತ್ತು ಈ ಮಾರಲಾಗುತ್ತದೆ ಪದ ಯಾಕೆ ಇಲ್ಲಿರಬೇಕು ಅಂತ ಕೇಳಿದಾಗ, ಹೌದಲ್ವಾ, ಅದು ಸರಿ ಅಂತ ಹೇಳಿ ಮಾರಲಾಗುತ್ತದೆ ಅನ್ನುವಂಥ ಪದವನ್ನು ಕೂಡ ತೆಗೆದು ಹಾಕ್ತಾನೆ. ಇನ್ನು ಉಳಿದದ್ದೇನು? ಮೀನು ಅನ್ನುವಂಥ ಒಂದು ಪದ ಮಾತ್ರ. ನಂತರ ಮತ್ತೊಬ್ಬ ಬಂದು ಹೇಳ್ತಾನಂತೆ, ಮೀನು ಮಾರುತ್ತಿದ್ಯಾ ಅಂತ ಎಲ್ಲರಿಗೂ ಗೊತ್ತು. ಒಂದು 3 ಮೈಲಿ ದೂರದವರೆಗೆ ಆ ಮೀನಿನ ಗಪ್ಪು ವಾಸನೆ ಹರಡ್ತಾ ಇದೆ. ಇನ್ನು ಮೀನು ಅಂತ ಯಾಕೆ ಹಾಕಿಟ್ಕೊಂಡಿದ್ಯಾ? ನಮಗಲ್ಲೇ ಗೊತ್ತಾಗ್ತಿದೆ ನೀನು ಮೀನು ಮಾರ್ತಾ ಇದೆಯಾ ಅಂತ. ಹೌದು ಅಂತ ಹೇಳಿ ಆ ಮೀನು ಅನ್ನುವಂಥ ಪದವನ್ನು ಕೂಡ ತೆಗೆದು ಹಾಕ್ತಾನೆ. ಸಂಜೆ ಆಯಿತು. ಮತ್ತೊಬ್ಬ ದಾರಿ ಹೋಗ ಬಂದು ಹೇಳ್ತಾನೆ, ಅಲ್ಲಯ್ಯ, ಹೊಸದಾಗಿ ಮೀನಿನ ಅಂಗಡಿ ತೆಗೆದಿದ್ಯಾ, ಒಂದು ಬೋರ್ಡ್ ಹಾಕಬಾರ್ದಾ? ಇಲ್ಲಿ ತಾಜಾ ಮೀನು ಮಾರಲಾಗುತ್ತದೆ ಅಂತ ಒಂದು ಬೋರ್ಡ್ ಹಾಕಿದ್ರೆ ಲಕ್ಷಣ ಅಲ್ವಾ ಅಂತ. ಇವನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾನೆ. ಲೈಫಲ್ಲಿ ನಮಗೂ ಹಿಂಗಾಗತ್ತಲ್ವ. ಏನೋ ಒಂದು ಕೆಲಸ ಪ್ರಾರಂಭ ಮಾಡ್ತೀವಿ, ಆಗ ತಲೆಗೊಂದರಂತೆ ಎಲ್ಲರೂ ಬಂದು ನಮಗೊಂದೊಂದು ಉಪದೇಶವನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಇದು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದನ್ನು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಖಂಡಿತ ಹೌದು. ಹೊಸದೇನಾದ್ರು ಮಾಡಬೇಕಾದ್ರೆ ಅನೇಕರ ಉಪದೇಶಗಳು ಅಥವಾ ಸಲಹೆಗಳು ನಮಗೆ ಬೇಕಾಗತ್ತೆ. ಆದರೆ ಬರೀ ಸಲಹೆಗಳಿಂದ ಕೆಲಸಗಳಾಗೋದಿಲ್ಲ. ಅವರು ನಮಗೆ ಒಳನೋಟಗಳನ್ನು ಕೊಡಬೇಕು. ಒಳನೋಟ ಅಂದರೆ ಯಾವುದಕ್ಕಾಗಿ ಹೀಗೆ ಮಾಡಬೇಕು, ಏಕೆ ಯಾವುದನ್ನಾದರೂ ಮಾಡಬಾರ್ದು ಅನ್ನುವಂಥ ಎಕ್ಸ್ಪ್ಲನೇಷನನ್ನು ಕೂಡ ಕೊಟ್ಟಾಗ ಮಾತ್ರ ಆ ಸಲಹೆ ನಮಗೆ ಸೂಕ್ತವಾಗಿರುತ್ತೆ. ಬರೀ ನನ್ನದೂ ಇರಲಿ ಅಂತ ಪುಕ್ಕಟೆ ಸಲಹೆ ಕೊಡ್ತಾರಲ್ಲ, ಅಂಥ ಸಲಹೆಗಳಿಂದ ನಮಗೆ ಯಾವುದೇ ಪ್ರಯೋಜನ ಇಲ್ಲ. ಆದ್ದರಿಂದಾನೇ ಸ್ವಲ್ಪ ಸಾಮಾನ್ಯ ಜ್ಞಾನವನ್ನು ಇರಿಸ್ಕೊಂಡು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ನಾವೇ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಹೇಳ್ತಾರೆ. ಪ್ರಯತ್ನ ಪಡೋದು, ಸೋಲೋದು, ಮತ್ತೆ ಪ್ರಯತ್ನ ಪಡೋದು. ಈ ರೀತಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನಲ್ಲಿ ನಾವೇ ನಮ್ಮ ತಪ್ಪುಗಳನ್ನು ಮಾಡ್ತಾ, ಪಾಠಗಳನ್ನು ಕಲಿತಾ, ಹೊಸ ಕೆಲಸಗಳನ್ನು ಕಲ್ತ್ಕೊಳ್ತಾ ಹೋದಾಗ ಯಾವ ಸಲಹೆಯನ್ನು ಸ್ವೀಕರಿಸಬೇಕು, ಯಾವುದನ್ನು ಸ್ವೀಕರಿಸಬಾರ್ದು ಅನ್ನುವಂಥ ಒಂದು ಸೂಕ್ಷ್ಮ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಬರುವ ಎಲ್ಲ ಸಲಹೆಗಳು ಕೂಡ ನಾವು ಅಳವಡಿಸಬೇಕಾದಂಥ ಸಲಹೆಗಳಲ್ಲ, ಅಥವಾ ಎಲ್ಲ ಸಲಹೆಗಳನ್ನು ನಾವು ಸರಾಸಗಟಾಗಿ ಡಿಸ್ಕಾರ್ಡ್ ಕೂಡ ಮಾಡೋಕ್ಕಾಗಲ್ಲ, ಇದರಿಂದ ನನಗೇನು ಪ್ರಯೋಜನ ಇಲ್ಲ ಅಂತ. ಆದರೆ ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಸ್ವೀಕರಿಸಬಾರ್ದು ಅಂತ ತಿಳ್ಕೊಳ್ಳುವಂಥ ಒಂದು ಸೂಕ್ಷ್ಮ ಪ್ರಜ್ಞೆ ನಮಗಿರಬೇಕು. ಇದನ್ನೇ ನಾವು ಕಾಮನ್ ಸೆನ್ಸ್ ಅಂತ ಕರಿತೇವೆ. ಜೀವನದಲ್ಲಿ ಈ ರೀತಿ ಬಿಟ್ಟಿ ಸಲಹೆ ಕೊಡೋರು ಎಲ್ಲ ಕಡೆ ಸಿಗ್ತಾರೆ. ಆದರೆ ಬೇಕಾದಾಗ ಸಹಾಯ ಮಾಡೋರು ಮತ್ತು ಒಂದೊಂದು ಒಳನೋಟವನ್ನು ಕೊಡೋರು ಬಹಳ ಕಮ್ಮಿ ಮಂದಿ. ಅಂಥವರಿದ್ದಾಗ ಅವರನ್ನು ಆರಿಸ್ಕೊಳ್ಳಿ ಮತ್ತು ಎಲ್ಲ ಸಲಹೆಗಳನ್ನು ಲೈಫಲ್ಲಿ ಪಾಲಿಸೋದಕ್ಕೆ ಹೋಗಬೇಡಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಒಂದೊಳ್ಳೆ ಮಾತನ್ನು ಮುಗಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ.